ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಏನಿದೆ, ಸೊ ಈ ಒಂದು ಹಣವನ್ನ ಬಿಡುಗಡೆ ಮಾಡೋದಾಗಿ ಸರ್ಕಾರದ ಕಡೆಯಿಂದನೇ ಮಾಹಿತಿ ಬಂದಿದೆ. ಅದು ಸಂಜೆಯಿಂದನೇ ಬಿಡುಗಡೆ ಆದ್ರೂ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಯಾವತ್ತು ಬಿಡುಗಡೆ ಆಗ್ತಾ ಇದೆ ಅಂತ ನೀವು ಪ್ರಶ್ನೆಯನ್ನ ಮಾಡಬಹುದು. ಸೊ ಈ ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಸಿಗಬೇಕು ಅಂತ ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಈ ಮಾಹಿತಿಯನ್ನ ಆದಷ್ಟು ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇಲ್ಲಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ಸೊ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಮಾಹಿತಿ ಬಂದಿರಲಿಲ್ಲ. ಯಾಕೆ ಅಂತ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಆಲ್ಮೋಸ್ಟ್ 3 ತಿಂಗಳಿಂದ ಹಣವನ್ನ ಜಮಾನೇ ಮಾಡಿಲ್ಲ ಇಲ್ಲಿ ಸರ್ಕಾರ. ಸೊ ಹಾಗಾಗಿ ಎಲ್ಲರೂ ಕೂಡ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಬಟ್ ಇವಾಗ ಸರ್ಕಾರ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದೆ. ಈ ಒಂದು ಮಾಹಿತಿ ಸಿಕ್ಕಿರೋದು ಎಲ್ಲಿ ಅಂತ ಅಂದ್ರೆ ತಾಲೂಕು ಆಫೀಸ್ ಅಧಿಕಾರಿಗಳ ಕಡೆಯಿಂದ ಬಂದಿರುವಂತಹ ಮಾಹಿತಿ. ಏನಂತ ಅಂದ್ರೆ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಹಣವನ್ನ ಬಿಡುಗಡೆ ಮಾಡ್ತೀವಿ, ಸೊ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಮಾಹಿತಿ ತುಂಬಾನೇ ವೈರಲ್ ಆಯ್ತು. ಬಟ್ ಇವಾಗ ಏನಾದ್ರೂ ಅಲ್ಲಿಗೆ ಹೋಗಿ ನೀವು ಇಸ್ಕೋಬೇಕಾ ಅಂತ ನಿಮಗೆ ಒಂದು ಮೈಂಡ್ ಅಲ್ಲಿ ಬರ್ಬೋದು ಪ್ರಶ್ನೆ. ಸೊ ಅಲ್ಲೋಗಿ ಏನು ಇಸ್ಕೊಳ್ಳೋ ಹಾಗಿಲ್ಲ. ಬಟ್ ತಾಲೂಕು ಆಫೀಸ್ ಅಧಿಕಾರಿಗಳ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಇದೇ ತಿಂಗಳ ಅಂತ ಅಂದ್ರೆ ಇವಾಗ ಏನ್ ಫೆಬ್ರವರಿ ತಿಂಗಳ 15ನೇ ತಾರೀಕಿನ ನಂತರ ಇಲ್ಲಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು. ಸೊ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಸೊ 15ನೇ ತಾರೀಕು ಕಳೆದ್ಬಿಟ್ಟು ಅಂತ ಅಂದ್ರೆ 16ನೇ ತಾರೀಕು ನಿಮಗೆ ಹಣ ಬಿಡುಗಡೆ ಮಾಡೋದಾಗಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ ಅಂತ ನಾನು ಮೊನ್ನೆಯಿಂದ ಕೂಡ ಹೇಳ್ತಾ ಇದ್ದೀನಿ. ಬಟ್ ಇವತ್ತು ಕೂಡ ಬಂದಿರೋ ಮಾಹಿತಿ ಪ್ರಕಾರ ಅಂತ ಅಂದ್ರೆ ನಾನೊಂದು ಚಾನಲ್ ಅಲ್ಲಿ ವಿಡಿಯೋನ ವಿಸಿಟ್ ಮಾಡ್ಬೇಕಾದ್ರೆ ತಾಲೂಕು ಆಫೀಸ್ ಅಧಿಕಾರಿನೇ ಮೆಸೇಜ್ ಅನ್ನ ಹಾಕಿದ್ದಾರೆ. ಏನಂತ ಅಂದ್ರೆ ಸೊ 16ನೇ ಕಂತಿನ ಹಣವನ್ನ ಇದೇ ತಿಂಗಳ 16ನೇ ತಾರೀಕು ಬಿಡುಗಡೆ ಮಾಡೋದಾಗಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ. ಸೊ ಯಾವುದೇ ರೀತಿಯಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅವರೇನೆ ಮೆಸೇಜ್ ಕೂಡ ಮಾಡಿದ್ರು. ಸೊ ಹಾಗಾಗಿ ಇವಾಗ ಏನಂತ ಅಂದ್ರೆ 15ನೇ ತಾರೀಕು ಸಂಜೆಯಿಂದನೇ ಬಿಡುಗಡೆ ಆದ್ರೂ ಆಗ್ಬಹುದು. ಸೊ ಇಲ್ಲಿ ಮೊದಲನೇದಾಗಿ ಹಣವನ್ನ ಬಿಡುಗಡೆ ಮಾಡಿದಾಗ ಕೇವಲ 5 ರಿಂದ 6 ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ ಅಂದ್ರೆ ಅವತ್ತು ಏನ್ ಬಿಡುಗಡೆ ಮಾಡ್ತಾರೆ ಅವತ್ತು ಮಾತ್ರ ಆ ರೀತಿ ಬಿಡುಗಡೆ ಆಗುತ್ತೆ. ಆ ನಂತರ ನಿಮಗೆ ಏನು ಡೇ ಬೈ ಡೇ ಹಣ ಬಿಡುಗಡೆ ಆಗ್ತಿತ್ತು ಮೊದಲಿಂದ, ಸೊ ಅದೇ ರೀತಿಯಾಗಿ ಬಿಡುಗಡೆ ಆಗುತ್ತೆ. ಸೊ ಮೊದಲಿಗೆ 5-6 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ಲಿ. ಬಟ್ ಏನಂತ ಅಂದ್ರೆ ಟೋಟಲ್ ಆಗಿ 25ನೇ ತಾರೀಕಿನ ಒಳಗಡೆ ಎಲ್ರಿಗೂ ಕೂಡ ಅಂತಂದ್ರೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಜಮಾ ಮಾಡೋದಾಗಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ರೀತಿಯಾದಂತಹ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನಂದ್ರೆ ಕೇವಲ 16ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರಾ ಅಥವಾ ಏನಾದ್ರು 17ನೇ ಕಂತನ್ನು ಹಾಕ್ತಾರಾ ಅಂತ ಕೆಲವೊಬ್ರು ಕೇಳ್ಬಹುದು. ಬಟ್ ಸರ್ಕಾರದ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ 2 ಕಂತನ್ನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ ಒಂದು ಅಧಿಕಾರಿಗಳು ಏನ್ ಹೇಳಿದ್ದಾರೆ, ತಾಲೂಕು ಆಫೀಸ್ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಅಂತಂದ್ರೆ 16, 17 ಒಟ್ಟಿಗೆ ಜಮಾ ಮಾಡಬೇಕು ಅಥವಾ ಏನಾದ್ರು 16 ಫಸ್ಟ್ ಮಾಡ್ಬಿಟ್ಟು 17 ಆನಂತರ ಮಾಡ್ತಾರಾ. ಸೊ ಆ ರೀತಿ ಏನಿಲ್ಲ, ಒಟ್ಟಿಗೆ ಜಮಾ ಮಾಡೋದಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಅಂತ ಹೇಳ್ತಿರುವಂತದ್ದು. ಇಲ್ಲಿ ಖಾತೆಗೆ ಹಣ ಬಂದಾಗ ಸೊ 4,000 ಹಣ ಬಂದು ನಮ್ಮ ಖಾತೆಗಳಿಗೆ ಜಮಾ ಆದಾಗ್ಲೇನೆ ನಮಗೂ ಕೂಡ ಕನ್ಫರ್ಮ್ ಆಗೋದು 1 ಕಂತ್ ಬಂತ 2 ಕಂತ್ ಬಂತ ಅಂತ. ಸದ್ಯದ ಮಟ್ಟಿಗೆ ಇವಾಗ ಏನ್ ಡೇಟ್ ಅನ್ನ ಕೊಟ್ಟಿದ್ದಾರೆ, ಸೊ ಇವಾಗ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಿದ್ರೆ ಒಂದು ಲೆಕ್ಕದಲ್ಲಿ ಬಚಾವ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ 3 ತಿಂಗಳಿಂದ ಪೇಷನ್ಸ್ ಇಂದ ಕಾಯ್ತಾ ಇದ್ದಾರೆ ಜನ ಕೂಡ. ಎಷ್ಟೇ ಆಕ್ರೋಶ ಇದ್ರೂ ಕೂಡ ಮನಸ್ಸಲ್ಲಿ ಸೊ ಪೇಷನ್ಸ್ ಇಂದ ಕಾಯ್ತಾ ಇದ್ದಾರೆ. ಈ ತಿಂಗಳು ಕೂಡ ಇವ್ರು ಏನಾದ್ರು ಕೈ ಕೊಟ್ರು ಅಂತ ಅಂದ್ರೆ ಸೊ ತುಂಬಾನೇ ಬೇಜಾರಾಗ್ತಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೇಳ್ತಾರೆ ಅಂತಾನೆ ಹೇಳ್ಬೋದು ಮಹಿಳೆಯರು. ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.